ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂಡ್ ಆ ಒಂದು ವಿಡಿಯೋದಲ್ಲಿ ಅವರು ಎಕ್ಸರ್ಸೈಸ್ ಮಾಡ್ತಾ ಹೇಳ್ತಾರೆ, ನಾನು ಕಳೆದ ಮಂಡ್ಯ ನೈಟ್ ರೋ ಮುಗಿಸ್ಕೊಂಡು ಪ್ರೈವೇಟ್ ಜೆಟ್ ಅಲ್ಲಿ ಮನೆಗೆ ಹೋಗ್ಬೇಕಾದ್ರೆ ನನ್ನ ತಲೆಯಲ್ಲಿ ಮಂಡ್ಯ ನೈಟ್ ರೋ ಅಲ್ಲಿ ಬ್ರಾನ್ ಬ್ರೇಕರ್ ಅವರು ಹೇಳ್ದಂತಹ ಒಂದೊಂದು ಪದನು ಕೂಡ ನೆನಪಾಗ್ತಾ ಇತ್ತು. ಬ್ರಾನ್ ಬ್ರೇಕರ್ ತನ್ನನ್ನ ತಾನು ಫ್ಯೂಚರ್ ಅಂತ ಅನ್ಕೊಂಡಿದ್ದಾನೆ ಅಲ್ವಾ, ಬಟ್ ಅವನು ಇನ್ನು ಕೂಡ ಫ್ಯೂಚರ್ ಆಗಿಲ್ಲ. ಯಾಕಂದ್ರೆ ಫ್ಯೂಚರ್ ಆಗೋದಕ್ಕೆ ಅವನಿನ್ನು ಕೂಡ ಬಹಳಷ್ಟು ಸಾಧನೆನ ಮಾಡಬೇಕು. ಅಂಡ್ ಮೊದಲನೇದಾಗಿ ನಾವಿಬ್ರು ಕೂಡ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬ್ರಾಲ್ ನ ಮಾಡಬಹುದು, ಬಟ್ ಮಂಡೇ ನೈಟ್ ರೋ ಅಲ್ಲಿ ಬ್ರಾಲ್ ಮಾಡಿದ್ರೆ ಅವನು ಯಾವತ್ತೂ ಕೂಡ ಫ್ಯೂಚರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನು PLEs ಗಳಲ್ಲಿ ಹೋಗ್ಬೇಕು, ಸಮ್ಮರ್ ಸ್ಲಾಮ್, ಸರ್ವೈವರ್ ಸೀರೀಸ್, ರಾಯಲ್ ರಂಬಲ್ ಹಾಗೆ ಮೇನಿಯಾಸ್ ಗಳನ್ನ ಮೇನ್ ಇವೆಂಟ್ ಮಾಡಬೇಕು. ಅದನ್ನೇ ನಾನು ಮಾಡಿ ಇಲ್ಲಿ ತನಕ ಬಂದಿದ್ದು. ಸೊ ಈಗ ನಾನು ನಿನಗೆ ಚಾಲೆಂಜ್ ನ ಮಾಡ್ತಾ ಇದ್ದೀನಿ, ಜೇ ಊಸೋ ಕಡೆದಾಗಿ ಇನ್ನೊಮ್ಮೆ ನನ್ನನ್ನ ನಂಬು, ನಾನು ನಿನ್ನ ನಂಬಿಕೆನ ಉಳಿಸ್ಕೊತೀನಿ. ನಾನು ನೀನು ಹಾಗೆ ಸೇರ್ಕೊಂಡು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಪಾಠನ ಕಳ್ಸೋಣ. ಕಡೆದಾಗಿ ನೀನು ನನ್ನನ್ನ ನಂಬಿ ನನ್ನ ಜೊತೆ ಈ ಒಂದು ಚಾಲೆಂಜ್ ನ ಅವರಿಬ್ಬರಿಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದೀನಿ. ನಾವಿಬ್ರು ಕೂಡ ಸೇರ್ಕೊಂಡು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಫೇಸ್ ಮಾಡೋದಕ್ಕೆ ಹೋಗೋಣ. ಸೊ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಂದು ವಿಡಿಯೋದಲ್ಲಿ ತಿಳಿಸಿ ಆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಇದಕ್ಕೆ ನಮ್ಮ ಜೇ ಊಸೋ ಅವರ ರಿಯಾಕ್ಷನ್ ಬರಬೇಕು, ಹಾಗೆ ಪಾಲಿಮೆನ್ ಬ್ರಾನ್ ಬ್ರೇಕರ್ ಅವರ ರಿಯಾಕ್ಷನ್ ಕೂಡ ಬರಬೇಕು. ಕಾದ್ ನೋಡೋಣ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ. ಏನೇ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ರೋಮನ್ ರೈನ್ಸ್ ಅವರು ಚಾಲೆಂಜ್ ಮಾಡಿದ್ದು ನಿಜವಾಗ್ಲೂ ಒಂದು ರೀತಿ ವಿಚಿತ್ರ ಆಗಿತ್ತು. ಅಂಡ್ ಯಾರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಂಡ್ ಕಾದ್ ನೋಡೋಣ ಈ ಒಂದು ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಯಾವಾಗ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕಳೆದ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಕಾಪಾಡೋದಕ್ಕೆ ಜೇ ಊಸೋ ಅವರು ಬರ್ತಾರೆ. ಅಂಡ್ ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರು ಸೇರ್ಕೊಂಡು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಮಂಡೇ ನೈಟ್ ರೋ ಮುಗಿದ ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು, ರೋಮನ್ ರೈನ್ಸ್ ಅವರು ಕೂಡ ಜೇ ಊಸೋ ಅವರ ಥೀಮ್ ಸಾಂಗ್ ಗೆ ವೈಬ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಕೂಡ ಟಾಪ್ ರೋಪ್ ಮೇಲ್ಗಡೆ ಎತ್ಬಿಟ್ಟು ಈಟ್ನು ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಈಟ್ ಮಾಡಿದ್ ನೋಡಿ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಅಂಡ್ ಒಳ್ಳೆ ಅದ್ಭುತವಾದ ಪಾಪ್ಸ್ ಕೂಡ ಇಲ್ಲಿ ರೋಮನ್ ರೈನ್ಸ್ ಹಾಗೆ ಜೇ ಊಸೋಗೆ ಜನರೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, CM ಪಂಕ್ ಅವರ ಶಾಕಿಂಗ್ ರಿಟರ್ನ್ ನಮಗೆ 2023ರ ಸರ್ವೈವರ್ ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಆ ಒಂದು ವಿಚಾರನ ನಮ್ಮ CM ಪಂಕ್ ಅವರು ಇಲ್ಲಿ ಶೇರ್ ಮಾಡ್ಕೊಳ್ತಾ, ಸರ್ವೈವರ್ ಸೀರೀಸ್ ಅಲ್ಲಿ ನಾನು ರಿಟರ್ನ್ ಆದ್ಮೇಲೆ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ನಾನು ಏನ್ ಮಾತಾಡಬೇಕು ಅಂತ ಒಂದು ಪ್ರೋಮೋನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಂಡ್ ನನಗೆ ಸಿಕ್ಕಾಪಟ್ಟೆ ನರ್ವಸ್ ಕೂಡ ಫೀಲ್ ಆಗ್ತಾ ಇರುತ್ತೆ. ಆ ಒಂದು ಪ್ರೋಮೋನ ನಾನು ಟ್ರಿಪಲ್ ಎಚ್ ಅವರಿಗೆ ತೋರಿಸಿದ್ರೆ ಆ ಒಂದು ಶೀಟ್ ನ ನೋಡಿ ನಮ್ಮ ಟ್ರಿಪಲ್ ಎಚ್ ಅವರು ಆ ಒಂದು ಶೀಟ್ ನೇ ಅರ್ಧೆಸಿತಾರೆ. ಅಂಡ್ ಹೇಳ್ತಾರೆ, ನೀನಾಗಿ ಹೋಗು, ಮೊದಲೇ ಪ್ರೋಮೋಸ್ ಗಳನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಡ, ಅಲ್ಲಿ ಹೋಗಿ ನಿನಗೆ ಏನ್ ಹೇಳ್ಬೇಕು ಅನ್ಸುತ್ತೋ ಅದನ್ನ ಹೇಳಿ ಬಾ ಅಂತ ಟ್ರಿಪಲ್ ಎಚ್ ಅವರು ನನಗೆ ಮೋಟಿವೇಟ್ ಮಾಡ್ತಾರೆ. ಅಂಡ್ ಅದರಿಂದನೇ ಇವತ್ತು ನಾನು ಇಷ್ಟು ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಅಂತ ನಮ್ಮ CM ಪಂಕ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಮುಂಚೆಗಿಂತ ಈಗ ಹೋಲಿಸಿದ್ರೆ CM ಪಂಕ್ ಹಾಗೆ ಟ್ರಿಪಲ್ ಎಚ್ ಅವರ ಬಾಂಡಿಂಗು ನಿಜವಾಗ್ಲೂ ಅದ್ಭುತವಾಗಿದೆ. ಮುಂಚೆ CM ಪಂಕ್ ಹಾಗೆ ಟ್ರಿಪಲ್ ಎಚ್ ಅವರು ಹಿತಶತ್ರುಗಳಾಗಿದ್ರು, ಬಟ್ ಈಗ ತುಂಬಾನೇ ಆತ್ಮೀಯ ಗೆಳೆಯರಾಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಲೋಗನ್ ಪೋಲ್ ಅವರ ಇಂಪಲ್ಸಿವ್ ಪಾಡ್ಕಾಸ್ಟ್ ಗೆ ಬಂದಿರ್ತಾರೆ. ಅಂಡ್ ಇಲ್ಲಿ ಅವರು ತುಂಬಾನೇ ಕಾಂಟ್ರವರ್ಸಿಯಲ್ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಂಡ್ ಅದೆಲ್ಲದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಂಪಾರ್ಟೆಂಟ್ ಆಗಿ ಅವರು WWE ರಾಸ್ಟರ್ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಲೋಗನ್ ಪೋಲ್ ಅವರ ಜೊತೆ ಅವರು ಮಾತಾಡ್ತಾ ಹೇಳ್ತಾರೆ, ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ಗಳು ಕೂಡ ಬಂದು ನನ್ನ ಜೊತೆ ಕೂತ್ಕೊಂಡು ಚಾಟಿಂಗ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ನೀನು WWE ಕಂಪನಿ ಅಂತಹ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀಯಾ, ಅಂಡ್ ನೀನು ಕೂಡ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜಾಕ್ಡ್ ಆಗಿ ಅದ್ಭುತವಾಗಿ ರೆಸ್ಟಲ್ ನ ಮಾಡ್ತೀಯಾ. ಉದಾಹರಣೆಗೆ ರೋಮನ್ ರೈನ್ಸ್ ಅವ್ರನ್ನು ಕೂಡ ತಗೋ, ಅವನು ಕೂಡ ತುಂಬಾ ದೊಡ್ಡ ಸ್ಟಾರು. ಅಂಡ್ ಲೋಗನ್ ಪೋಲ್ ಕೂಡ ಔಟ್ ಸೈಡ್ ಇಂದ ಬಂದು ಸಿಕ್ಕಾಪಟ್ಟೆ ಜಾಕ್ಡ್ ಆಗಿದ್ದಾನೆ. ಅಂಡ್ ಅದೇ ರೀತಿ ಅವನು ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾನೆ. ಬಟ್ WWE ಕಂಪನಿಯಲ್ಲಿ ಆಲ್ ಓವರ್ 85% ಸೂಪರ್ ಸ್ಟಾರ್ಸ್ ಗಳು ಸುಮ್ಮನೆ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅವರು ಏನಕ್ಕಿದ್ದಾರೆ ಅಂತಾನೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಆ 85% ಸೂಪರ್ ಸ್ಟಾರ್ಸ್ ಗಳು ನನ್ನ ಮೆಕ್ಡೊನಾಲ್ಡ್ಸ್ ಅಲ್ಲಿ ನನಗೆ ಸರ್ವ್ ಮಾಡೋದಕ್ಕೇನೆ ಲಾಯಕ್ಕು, WWE ಸೂಪರ್ ಸ್ಟಾರ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ನನ್ನ ಫ್ರೆಂಡ್ಸ್ ಗಳು ಆಗಾಗ ನನ್ನ ಬಳಿ ಹೇಳ್ತಾ ಇರ್ತಾರೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ನಿಜವಾಗ್ಲೂ WWE ಕಂಪನಿಯಲ್ಲಿ ಇರ್ತಕ್ಕಂತಹ 85% ಗಿಂತ ಜಾಸ್ತಿ ಸೂಪರ್ ಸ್ಟಾರ್ಸ್ ಗಳು ಅಲ್ಲಿ ವರ್ಕ್ ಮಾಡೋದಕ್ಕೆ ಲಾಯಕ್ಕೆ ಇಲ್ಲ ಅಂತ ಡ್ರೂ ಮ್ಯಾಕೆಂಟೈರ್ ಅವರ ಫ್ರೆಂಡ್ಸ್ ಗಳು ಅವ್ರ ಜೊತೆ ಮಾತಾಡ್ತಾ ಇರ್ತಾರಂತೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಹೇಳ್ತಾರೆ, ಹೌದು ನೀವು ಅದಕ್ಕೆ ಲಾಯಕ್ಕಿಲ್ಲ, ಸ್ವಲ್ಪ ನಿಮ್ಮ ಬಾಡಿಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಬಿಲ್ಡ್ ಮಾಡಿ, ಸ್ವಲ್ಪ ಜಾಕ್ಡ್ ಆಗಿ ಸ್ಟೋರಿ ಲೈನ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾ, ನಿಜವಾಗ್ಲೂ ಟ್ರಾವಿಸ್ ಸ್ಕಾಟ್
ಬಾಟ್ ಒಬ್ಬ ಶಿಟ್ ಅವನು. ಯಾಕಂದ್ರೆ ಅವನು ರಸಲ್ ಮೇನಿಯಾಗೆ 5 ನಿಮಿಷಕ್ಕೋಸ್ಕರ ಬಂದು ನಮ್ಮ ಇಡೀ ರಸಲ್ ಮೇನಿಯಾ ಮೈನ್ ಇವೆಂಟ್ ನ ಹಾಳು ಮಾಡ್ದ. ನಿಜವಾಗ್ಲೂ ಅವನು ಯಾಕೆ ಬಂದಿದ್ದಾನೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಪಂಕ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಸಿಎಂ ಪಂಕ್ ನ ಡ್ರೂ ಮ್ಯಾಕೆಂಟೈರ್ ಅವರು ಯಾಕೆ ಅಷ್ಟು ದ್ವೇಷಿಸ್ತಾರೆ ಅಂತಾನೂ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಸಿಎಂ ಪಂಕ್ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿ ನನ್ನ ಜೊತೆ ಫ್ಯೂಡ್ಗೆ ಬಂದಾಗ ಎಲ್ಲಾ ಫ್ಯಾನ್ಸ್ಗಳು ಕೂಡ ಸಿಎಂ ಪಂಕ್ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಂಡ್ ಆಗ ನನಗೆ ಅರ್ಥನೇ ಆಗ್ಲಿಲ್ಲ, ನಾನು ನಿಮಗೆ ಅಂತದ್ದು ಏನ್ ಮಾಡಿದ್ದೆ ಅಂತ. ಯಾಕಂದ್ರೆ ನಾನು ಕೋವಿಡ್ ಟೈಮಲ್ಲಿ ಡಬ್ಲ್ಯೂ ಕಂಪನಿನ ನನ್ನ ಹೆಗ್ಲು ಮೇಲೆ ಎತ್ಕೊಂಡು ಸಾಗಿದ್ದೀನಿ. ಅಂಡ್ ಇಂಟರ್ನೆಟ್ ಅಲ್ಲೂ ಕೂಡ ನನ್ನ ಬಗ್ಗೆ ಒಂದು ಕೂಡ ನೆಗೆಟಿವ್ ಕಮೆಂಟ್ ಇರಲಿಲ್ಲ. ಬಟ್ ಸಿಎಂ ಪಂಕ್ 10 ವರ್ಷದಿಂದ ಅವನು ಡಬ್ಲ್ಯೂ ಕಂಪನಿನ ಬಿಟ್ಟೋದವನು. ಇಂಟರ್ನೆಟ್ ಅಲ್ಲಿ ಅವನ ಬಗ್ಗೆ ಕೆಟ್ಟ ಕಮೆಂಟ್ ಇತ್ತು. ಬೇರೆ ಕಂಪನಿಗೆಲ್ಲ ಹೋಗಿ ಅಲ್ಲಿ ಫೇಲ್ ಆಗಿ ಅವನು ಬಂದಿದ್ದು. ಬಟ್ ಇಲ್ಲಿಗೆ ಬಂದಾಗ ನನ್ನ ವಿರುದ್ಧ ಅವನಿಗೆ ಚಿಯರ್ಸ್ ಗಳು ಸಿಗ್ತಾ ಇತ್ತು. ಅಂಡ್ ನನ್ನನ್ನ ಫ್ಯಾನ್ಸ್ ಗಳು ಬೂ ಮಾಡ್ತಾ ಇದ್ರು. ಆ ಒಂದು ವಿಚಾರಕ್ಕೆ ನನಗೆ ಸಿಎಂ ಪಂಕ್ ಅವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ದ್ವೇಷ ಇದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಂಡ್ ಇನ್ನು ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡಿದ್ದಾರೆ. ಒಂದೊಂದಾಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಹಾಗೆ ರಾಕ್ ಅವರ ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ಲಾಸ್ಟ್ ಟೈಮ್ ಆಗ್ಬೇಕು ಅಂತ ಎಲ್ಲ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಆಸೆ. ಯಾಕಂದ್ರೆ ಇವರಿಬ್ಬರ ನಡುವೆ ಈಗಾಗಲೇ 2 ಮ್ಯಾಚ್ ಆಗಿದೆ. ಅಂಡ್ ಇನ್ನ ಒಂದು ಫೈನಲ್ ಮ್ಯಾಚ್ ಆದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಅಂತ ಎಲ್ಲರೂ ಕೂಡ ಆಸೆ ಇಟ್ಕೊಂಡಿದ್ದೀರಾ. ಬರೀ ನಾವೆಲ್ಲ ಆಸೆ ಇಟ್ಕೊಂಡಿಲ್ಲ ಗಾಯ್ಸ್, ಬದಲಿಗೆ ನಮ್ಮ ಜಾನ್ ಸಿನಾ ಅವರು ಕೂಡ ಆಸೆ ಇಟ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಫ್ಯಾನ್ ಎಕ್ಸ್ಪೋದಲ್ಲಿ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ನನ್ನ ಹಾಗೆ ರಾಕ್ ಅವರ ನಡುವೆ ಇನ್ನ ಒಂದು ಫೈನಲ್ ಮ್ಯಾಚ್ ಆದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಅಂಡ್ ನಾನು ಆ ಒಂದು ಮ್ಯಾಚ್ ನ ಮಾಡೋದಕ್ಕೆ ಕಾಯ್ತಾನು ಕೂಡ ಇದ್ದೀನಿ ಅಂತ ನಮ್ಮ ಜಾನ್ ಸಿನಾ ಅವರು ರಿವೀಲ್ ಮಾಡಿದ್ದಾರೆ. ಸಮ್ಮರ್ ಸ್ಲಾಮ್ ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಕೇವಲ 12 ಡೇಟ್ಸ್ ಗಳು ಮಾತ್ರ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದಕ್ಕಿಂತ ಮುಂಚೆ ಜಾನ್ ಸಿನಾ ಅವರು ರಾಕ್ ಅವರ ಜೊತೆ ಸೇರ್ಕೊಂಡಾಗ್ಲೇ ನಾನು ನಿಮ್ಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಸೆಟ್ ಆಗೋದು ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಅದಾದ್ಮೇಲೆ ಈ ತರ ಪಾಸಿಬಿಲಿಟೀಸ್ ಗಳು ಕಮ್ಮಿ ಆಗೋಯ್ತು. ಬಟ್ ಈಗ ನಮ್ಮ ಜಾನ್ ಸಿನಾ ಅವರೇ ಈ ಒಂದು ಮ್ಯಾಚ್ ಬಗ್ಗೆ ಆಸೆಯಿಂದ ಇದ್ದಾರೆ. ಅಂದ್ರೆ ನಮ್ಮ ರಾಕ್ ಅವರೇನಾದ್ರೂ ರಿಟರ್ನ್ ಆಗಿ ಒಪ್ಕೊಂಡ್ರೆ ಅವರ ಹಾಗೆ ಜಾನ್ ಸಿನಾ ಅವರ ನಡುವೆ ನಮಗೊಂದು ಮಿನಿ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಈಗ ರಾಕ್ ಅವರಿಗೆ ಕನೆಕ್ಟ್ ಆಗಿದ್ದಾರೆ. ಸ್ಟೋರಿ ಲೈನ್ ಅಲ್ಲೂ ಕೂಡ ಅವ್ರ ಜೊತೆನೆ ಕನೆಕ್ಟಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಡಬಲ್ ಟರ್ನ್ ಕೂಡ ಆಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂದ್ರೆ ನಮ್ಮ ರಾಕ್ ಅವರು ಫೈನಲಿ ಜಾನ್ ಸಿನಾ ಅವ್ರನ್ನ ಬಿಟ್ಟು ಕೋಡಿ ರೋಡ್ಸ್ ಅವರ ಜೊತೆ ಸೇರ್ಕೋತಾರೆ ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಯಾರಿಗ ಗೊತ್ತು, ಈ ಒಂದು ಮ್ಯಾಚ್ ನಮಗೆ ಆದ್ರೂ ಆಗ್ಬಹುದು, ಆಗ್ಲಿಲ್ಲ ಅಂದ್ರೂ ಕೂಡ ಇರಬಹುದು. ನಿಮ್ಗೆ ಅನ್ಸುತ್ತೆ ಗೈಸ್ ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಇದೆಯೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.